ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್. ಘಟಪ್ರಭಾದ ಪ್ರಸಿದ್ಧ ಗಣ್ಯ ವ್ಯಾಪಾರಸ್ಥರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಒಂದು ವ್ಯಾಪಾರಸ್ಥರ ಒಂದು ಸಂಘಟನೆ ಮಾಡಿಕೊಂಡು ಎಲ್ಲರ ಜೊತೆ ಸೌಹಾರ್ದತೆ ಮತ್ತು ಭಾವ್ಯತೆ ಇದ್ದಂಥ ಕುಟುಂಬ ದಯಾನಂದ್ ಬೆಲ್ಲದವರ ಸಹೋದರರ ಮಗನ ಮದುವೆ ಇವತ್ತು ಗೋಕಾಕದ ಬಸವ ಕಲ್ಯಾಣ ಮಂಟಪದಲ್ಲಿ ತುಂಬ ಸಡಗರ ಮತ್ತು ಸಂಭ್ರಮದಿಂದ ನೆರವೇರಿಸಿತು. ವಧುವರರಿಗೆ ಆಶೀರ್ವಚನ ಕೊಟ್ಟವರು ಅನೇಕ ಮಹಾ ಸ್ವಾಮೀಜಿಗಳಿದ್ದರು. ಅದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಘಟಪ್ರಭಾ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಮದುವೆ ನೆರವೇರಿತು. ಇದಕ್ಕೆ ಅನೇಕ ಗಣ್ಯಮಾನ್ಯರು, ಬೆಳಗಾವಿ ಜಿಲ್ಲೆಯಿಂದ ಅನೇಕ ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು, ಗಣ್ಯ ವ್ಯಾಪಾರಸ್ಥರು ಸರ್ವರು ಬಂದಿದ್ದು, ಅದರಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲಾ DCC ಬ್ಯಾಂಕ್ ಅಧ್ಯಕ್ಷರಾದಂಥ ರಮೇಶ್ ಕತ್ತಿ ಅವರು ವಧುವರರಿಗೆ ಆಶೀರ್ವಚನ ಮಾಡಿ ಸರಿಯಾಗಿ ಎಲ್ಲರ ಜೊತೆ ಊಟ ಮಾಡಿಕೊಂಡು ಎಷ್ಟೊಂದು ರಿಲ್ಯಾಕ್ಸ್ ಮೂಡ್ದಲ್ಲಿದ್ದರು. ಅವ್ರ ಜೊತೆ ಸುರೇಶ್ ಕಾಡ್ದವರ್, ಅಪ್ಪಯ್ಯ ಬಡ್ಕುಂದ್ರಿ, ಅರವಿಂದ ಬಡ್ಕುಂದ್ರಿ, ಅನೇಕ ಗಣ್ಯಮಾನ್ಯರು ಸಹಿತ, ಚಂದರ್ಗಿ ಸಾವ್ಕಾರ್ ಅಂತ ಘಟಪ್ರಭಾದವರು ಅವರು ಅವ್ರ ಜೊತೆ ಇದ್ದರು. ಎಷ್ಟೊಂದು ರಿಲ್ಯಾಕ್ಸ್ ಮೂಡ್ದಲ್ಲಿ ಎಲ್ಲರ ಜೊತೆ ತಮ್ಮ ಮೀಸೆಯನ್ನು ತಿರುವುತ್ತಾ ಎಲ್ಲರ ಜೊತೆ ನಗನಗುತ್ತಾ ಮಾತನಾಡುತ್ತಾ ಸೌಹಾರ್ದತೆಯನ್ನು ಮೆರೆದಂಥ ರಮೇಶ್ ಕತ್ತಿಯವರು ಅವರ ಅನೇಕ ಚಿತ್ರಗಳನ್ನು ಸಹಿತ ನೀವು ನೋಡಬಹುದು. ನಮ್ಮ ನಂಬರ್ ಒನ್ ಚಾನಲ್ ಬಗ್ಗೆ ತುಂಬ ಹೆಮ್ಮೆಯಿಂದ ತುಂಬ ಬೆಳೀತಾ ಇದೆ ನಿಮ್ಮ ನಂಬರ್ ಒನ್ ಚಾನಲ್, ಇನ್ನು ಉನ್ನತ ಸ್ಥಾನಕ್ಕೆ ಬೆಳೆಯಲಿ ಅಂತ ಹಾರೈಕೆ ಸಹಿತ ಮಾಡಿದ್ದು ಅದನ್ನು ಸಹಿತ ತಾವು ನೋಡಬಹುದು ವೀಕ್ಷಕರೇ. ಯಾಕೆಂದರೆ ರಮೇಶ್ ಕತ್ತಿಯವರು ಆ ಮದುವೆಯಲ್ಲಿ ಬಂದ ತಕ್ಷಣ ಅವರ ಹಿಂದೆ ಅನೇಕ ಅಪಾರವಾದ ಯುವಕರ ಪಡೆ ಸಹಿತ ಫೋಟೋಗಳನ್ನು ತೆಗೆದುಕೊಳ್ಳಲಿಕ್ಕೆ ನಾ ಮುಂದು ನೀ ಮುಂದು ಅಂತಿದ್ರು. ಅವರು ಎಲ್ಲ ದೃಶ್ಯಗಳನ್ನ ಇವತ್ತು ನಾವು ನಂಬರ್ ಒನ್ ಚಾನಲ್ ಮುಖಾಂತರ ತೋರಿಸ್ತಾ ಇದ್ದೀವಿ. ಈ ಮದುವೆ ನೂತನ ವಧುವರಿಗೆ ಆಶೀರ್ವಾದ ಎಲ್ಲರೂ ಕೊಟ್ಟಿದ್ದಾರೆ. ಇವರ ಬಾಳು ಸುಖಾಂತ್ಯದಲ್ಲಿ ಒಳ್ಳೆಯದಾಗಲಿ, ಸುಖ ಸಂಪತ್ತು ನೀಡಲಿ, ಶಾಂತಿ ನೆಮ್ಮದಿ ನೀಡಲಿ ಅನ್ನೋದೇ ಇವತ್ತು ಮದುವೆಯ ವಿಶೇಷ ಇದೊಂದು ಸುದ್ದಿ. ವೀಕ್ಷಕರೇ, ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡಿ. ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೀವು ಮೆಚ್ಚುವ ಚಾನಲ್. ಅನೇಕ ಮಹತ್ವವಾದ ಸುದ್ದಿಯೊಂದಿಗೆ ಮತ್ತೆ ಬರ್ತೇನೆ ವೀಕ್ಷಕರೇ, ನಮಸ್ಕಾರ. Bueno.